ದೇವರು ನಾಟ್ ಇನ್ ದ ಫಾರಮ್ ಫೋಟೋದಲ್ಲಿ ವಿಗ್ರಹದಲ್ಲಿ ಇರುವ ದೇವರು ನನಗಲ್ಲ. ಕನೆಕ್ಟಿವಿಟಿಯಲ್ಲಿ ನನಗೆ ನಿಜವಾದ ಶಕ್ತಿ ಕಾಣುತ್ತೆ. ಇವತ್ತು ಬದುಕಿನ ಸಾರ್ಥಕತೆ ಚೆನ್ನಾಗಿದೆ. ನಾನೊಂದಷ್ಟು ಒಳ್ಳೆ ಕೆಲಸ ಮಾಡಿದ್ದೀನಿ, ನನ್ನ ಮನಸ್ಸಿಗೆ ಅನ್ನಿಸ್ಬೇಕು ನಾನು ಇವತ್ತು ಒಳ್ಳೆ ಕೆಲಸ ಮಾಡಿದ್ದೀನಿ. ನಾನು ಇವತ್ತು ಯಾರನ್ನೋ ಒಂದು ಜೀವವನ್ನು, ಆ ಜೀವದ ಬೆಲೆಯನ್ನು ಜಾಸ್ತಿ ಮಾಡಿದ್ದೀನಿ. ಒಂದು 10 ವರ್ಷದ ಮುಂಚೆ ನನ್ನ ಸುತ್ತ ಇದ್ದ ಪ್ರಪಂಚ ವ್ಯಾಪಾರಿ ಪ್ರಪಂಚ. ಈ 10 ವರ್ಷದಲ್ಲಿ ಅದೇ ವ್ಯಾಪಾರಿ ಪ್ರಪಂಚ ನನ್ನನ್ನು ನೋಡುತ್ತಾ ಹರಿಯಣ್ಣ ಅಂತ. ಮೊದಲೆಲ್ಲ ಈ ದೇಹ ನಂದು, ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ ಅನ್ನೋ ಅಹಂಕಾರ ಇತ್ತು. ಇವತ್ತಿಲ್ಲ. ಪ್ರೀತಿ ಇರುವ ಜಾಗದಲ್ಲಿ ನಿನ್ನೆ ಊಟ ಮೊನ್ನೆ ಊಟ ಕೊಟ್ಟು ತಿನ್ನಿ, ಅಹಂಕಾರ ಪಡಬೇಕು. ಎಲ್ಲಿ ಪ್ರತಿಷ್ಠೆ ತೋರಿಸ್ತಾರೆ ಅಲ್ಲಿ ನೀರು ಕೊಟ್ಟರು ತಗೋಬೇಕು. ಈ ಎಪಿಸೋಡ್ಸ್ ನೋಡ್ತಾ ನೋಡ್ತಾ ಕೆಲವು ಇನ್ಸ್ಪಿರೇಷನ್ ಸಿಗುತ್ತೆ. ಕುಗ್ಗೋಗಿರುವಂಥ ಜೀವಿಗಳಿದ್ದಾರೆ, ಅದನ್ನು ನಾನು ನೋಡ್ತಾ ಇದ್ದೀನಿ. ತುಂಬ ಕುಗ್ಗೋಗಿರ್ತಾರೆ, ನಂಗೆ ಯಾರೂ ಇಲ್ಲ ಅಂತ. ಅವ್ರ ಜೊತೆ ಯಾರೂ ಇರಲ್ಲ. ಈ ವಿಡಿಯೋಸ್ ಅವ್ರಿಗೆ ಇನ್ಸ್ಪೈರ್ ಆಗಿದೆ. ಈ ಶಕ್ತಿ ಎಲ್ಲ ತಗೊಳ್ಳೋಕ್ಕೆ ಟೈಮ್ ಇರುತ್ತಾ ನಿಮಗೆ? ಐಮ್ ಜಸ್ಟ್ ಕ್ಯೂರಿಯಸ್ ಟು ನೋ. ಅಥವಾ ನನಗೊಂದು ಸ್ವಲ್ಪ ಗೊತ್ತಿದೆ, ಆಡಿಯನ್ಸ್ಗೆ ಕೆಲವ್ರಿಗೆ ಅನ್ಸುತ್ತೆ ನನಗೂ ಮನಸ್ಸಲ್ಲಿ ಇದೆಲ್ಲ ಇದೆಪ್ಪ, ಪ್ರಾಕ್ಟಿಕಲಿ ನನಗೆ ಸಮಯ ಇಲ್ಲ, ನಾನು ಅದನ್ನು ಹ್ಯಾಂಡಲ್ ಮಾಡ್ತೀನಿ, ಇದನ್ನು ಹ್ಯಾಂಡಲ್ ಮಾಡ್ತೀನಿ, ಅದು ಮಾಡಬೇಕು, ಇದು ಮಾಡಬೇಕು, ಅಪ್ಪ ಅಮ್ಮನ ನೋಡ್ಬೇಕು, ಹೆಂಡತಿ ಮಕ್ಕಳು ನೋಡ್ಬೇಕು, ಕೆಲಸ ನೋಡ್ಬೇಕು, ಲಿಸ್ಟ್ ಆಫ್ ಥಿಂಗ್ಸ್ ಎಲ್ರಿಗೂ ಇರುತ್ತೆ, ಕಾರ್ಪಣ್ಯಗಳು ಎಲ್ರಿಗೂ ಇರುತ್ತೆ. ನೀವು ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಅಂದರೆ ಐ ಜಸ್ಟ್ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಒನ್ ಡೇ ರೂಟೀನ್. ಎಷ್ಟೊತ್ತಿಂದ ಸ್ಟಾರ್ಟ್ ಆಗಿ ಎಷ್ಟೊತ್ತು ಮುಗಿಸ್ತೀರಾ? ಹೇಗಿರುತ್ತೆ? ಏನು ತಿಂತೀರಾ? ಯಾವ ಟೈಮಲ್ಲಿ ಏನು ಮಾಡ್ತೀರಾ? ಕೇಳ್ಬೋದಾ? ಹೇಳ್ಬೋದಾ? ಗೊತ್ತಿದೆ. ಅಂದ್ರೆ ನನಗೆ ಅವ್ರಿಗೆ ನೆಕ್ಸ್ಟ್ ಪ್ರಶ್ನೆ ಅದೇನೆ. ನೀವೇನೋ ಹೇಳ್ಬಿಡ್ತೀರಾ ಸರ್, ನಿಮ್ಗೇನೋ ಎಲ್ಲ ಮಾಡೋಕ್ಕಿರಬಹುದು, ನಿಮ್ಗೇನೋ ಹೆಲ್ಪ್ ಮಾಡೋಕೆ ಹೌಸ್ ಹೆಲ್ಪ್ ಇರ್ಬೋದು, ನಮ್ಮನೆ ಪರಿಸ್ಥಿತಿ ಹಂಗಿಲ್ಲ, ಇದೆಲ್ಲ ಅವ್ರ ತಲೆಯಲ್ಲಿ ಓಡ್ತಿರ್ಬಹುದು. ಸೊ ನಾನು ಹೆಂಗೆ ಮ್ಯಾನೇಜ್ ಮಾಡಲಿ? ನನಗೂ ನಿಮ್ಮ ಥರ ಆಗಬೇಕು ಅಂತ ಆಸೆ. ಆಯಿತು, ನೀವು ಹೇಳಿದ್ದು ಕೇಳ್ತೀನಿ, ಬಟ್ ನನ್ನ ಪರಿಸ್ಥಿತಿ ಹಿಂಗಿದೆ, ನೀವೇನು ಮಾಡ್ತೀರಾ ದಿನ ಅಂತ ಏನಾರು ಅವ್ರು ಅನ್ಕೊಂಡಿದ್ರೆ ಅಂತ. ಇದನ್ನು ಕನ್ವೆ ಮಾಡ್ಬೋದಾ? ಡು ಯು ಮೈಂಡ್? ಅಯ್ಯೋ, ನಂದು ಅಂತ ಏನಿದೆ, 3 ಗಂಟೆ ಎಚ್ಚರ. ಎಲ್ಲ ಮಲ್ಕೊಳ್ತೀರಾ ಟೈಮಲ್ಲಿ? ನೀವು ಎದ್ದೇಳ್ತೀರಾ? ಮೊದಲೆಲ್ಲ 3 ಗಂಟೆ, ಈಗ 1.5 ಗಂಟೆಗೆ ಎಚ್ಚರ ಆಗ್ಬಿಡುತ್ತೆ. ಮಧ್ಯರಾತ್ರಿ 1:30ಗೆ ಎಚ್ಚರ. ನಂಗೆ 4 ಅವರ್ಸ್ ಸ್ಲೀಪ್. 9ರಿಂದ 9:30 ಮಲಗ್ತೀನಿ, 4 ಗಂಟೆ ಎಚ್ಚರ ಸಾಕಾ? ಮಿನಿಮಮ್ 7 to 8 hours an average adult autobus load parameters. ಓಕೆ, ನಾನು ಎಕ್ಸ್ಟ್ರಾ ಅಡಲ್ಟ್. ನಂಗೆ ಸಾಕು. ಎದ್ದು ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಹಾಗೇ ಕೂತಿರ್ತೀನಿ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಒಂದಷ್ಟು ಮಣಿಗಳಿದೆ ನನ್ನ ಹತ್ರ, ಅದನ್ನ ಧ್ಯಾನ ಮಾಡ್ತಾ ಕೂತ್ಕೋತೀನಿ, ಫೋಕಸ್ ಮಾಡೋಕ್ಕೆ. ಆ ಕ್ಷಣ ನನಗೂ ಪ್ರಕೃತಿಗೂ ಕನೆಕ್ಟ್ ಆಗ್ಲಿಕ್ಕೆ ಶುರು ಆಗುತ್ತೆ, ನನಗೂ ದೇವರಿಗೂ ಕನೆಕ್ಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ದೇವರು ನಾಟ್ ಇನ್ ದ ಫಾರಮ್ ಫೋಟೋದಲ್ಲಿ ವಿಗ್ರಹದಲ್ಲಿ ಇರುವ ದೇವರು ನನಗಲ್ಲ. ಕನೆಕ್ಟಿವಿಟಿಯಲ್ಲ ನನಗೆ ನಿಜವಾದ ಶಕ್ತಿ ಕಾಣುತ್ತೆ. ಈಗ ಸ್ಪೇಸ್ ಅಂಡ್ ಟೈಮ್ ಅಂದರೆ ಕಾಲ ಅಂತ ಕರಿತೀವಲ್ವಾ, ಅದು ಯಾರದು? ಶಿವ. ಸ್ಪೇಸ್ ಯಾರು? ವಿಷ್ಣು. ನಂಗೆ ಪ್ರತಿ ಜಾಗ ಕಾಣುತ್ತೆ, ಪ್ರತಿಯೊಂದು ಸಮಯ ಕಾಣುತ್ತೆ, ಹಿಂದೆ ಕಾಣುತ್ತೆ, ಮುಂದೆ ಕಾಣುತ್ತೆ, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಎಲ್ಲ ಗೊತ್ತಾಗುತ್ತೆ. ಎಲ್ಲ ಕನೆಕ್ಟ್ ಆಗ್ತಾ ಇದ್ದಂಗೆ ಒಂದೊಂದು ಜಾಗದಲ್ಲೂ ಇವರಿಬ್ರು ಇದ್ದದ್ದು ಕಾಣುತ್ತೆ ನನಗೆ. ಪ್ರತಿ ಜಾಗದಲ್ಲಿ ಅದೊಂದು ಚಿಕ್ಕ ಸ್ಪೇಸೋ ದೊಡ್ಡ ಸ್ಪೇಸ್ ನಂಗೆ ಕಾಣುತ್ತೆ. ಅವರಿಬ್ರು ಕಾಣಿಸ್ತಾರೆ, ವ್ಯಕ್ತಿಗಳಾಗಿ ಅಲ್ಲ, ಶಕ್ತಿಗಳಾಗಿ ಕಾಣಿಸ್ತಾರೆ. ನೀನು ಹೆಂಗಪ್ಪ ಬಳಸೋದು, ನೀನು ಹೆಂಗೆ ಚೆನ್ನಾಗಿ ಇಟ್ಕೊಳ್ಳೋದು, ನೀನು ಸಮಯ ಕೊಟ್ಟಿದ್ಯಾ, ಈ ಸಮಯವನ್ನು ನಾನು ಹೆಂಗೆ ಬಳಸ್ಕೊಳ್ಳಿ, ಚರ್ಚೆ ಆಗುತ್ತೆ. ನಾವಿಬ್ರು ಚರ್ಚೆ ಮಾಡ್ದಂಗೆ, ಒಂದು ಪ್ರಾಜೆಕ್ಟ್ ಚರ್ಚೆ ಮಾಡ್ದಂಗೆ ನಂಗೂ ಅವ್ರಿಗೂ ಚರ್ಚೆ ಆಗುತ್ತೆ. ಆಗುತ್ತೆ ನನಗೆ. ಈ ಚರ್ಚೆ ಆಗ್ತಾ ಇದ್ದಂಗೆ ನನಗೆ ಕ್ಲಾರಿಟಿ ಬಂದ್ಬಿಡುತ್ತೆ, ಏನೇನು ಕೆಲಸ ಮಾಡಬೇಕು ಇವತ್ತು, ಯಾವ ವಿಷಯ ಒಪ್ಕೋಬೇಕು, ಯಾವುದು ಒಪ್ಕೋಬಾರ್ದು, ಎಲ್ಲ ಬರುತ್ತೆ. ಆಮೇಲೆ ಒಂದು ಲಿಸ್ಟ್ ಹಾಕ್ತೀನಿ ಪ್ರತಿನಿತ್ಯ, ನನಗೆ ಬೇಡದೇ ಇರುವುದು ಏನು ಅಂತ. ಬುಕ್ಸು, ಪದಾರ್ಥಗಳು ಎಲ್ಲ ಖಾಲಿ ಮಾಡ್ತಾ ಬರ್ತೀನಿ. ಇಷ್ಟು ದಿನ ಅಕ್ಯುಮುಲೇಟ್ ಮಾಡ್ಕೊಂಡು ಬಂದಿದ್ದೆ, ಅದು ಅಕ್ಯುಮುಲೇಟ್ ಮಾಡುವ ಪ್ರೊಸೀಜರ್, ಅಂದರೆ ಎಲ್ಲ ಜೋಡಿಸ್ಕೊಳ್ಳುವ ಪ್ರೊಸೀಜರ್. ಉದಾಹರಣೆಗೆ ಒಂದು 10 kg ಟೊಮೆಟೊ ತರ್ತೀವಿ, ಅದರಲ್ಲಿ 2 kg ಕೊಳೆತೋಗಿರುತ್ತೆ. ಏನು ಮಾಡ್ತೀವಿ? ಕೊಳೆತೋಗಿರೋ ಟೊಮೆಟೊವನ್ನು ತೆಗೆದಿಡ್ತೀವಿ. ನಾನು ಹಾಗೆ ಮಾಡ್ತೀನಿ. ತುಂಬ ಪದಾರ್ಥಗಳು ತಂದಿಟ್ಕೊಂಡಿದ್ದೀನಿ, ಬುಕ್ಸು, ಅದನ್ನ ಅವತ್ತಿಗೆ ನಂಗೆ ಉಪಯೋಗಕ್ಕೆ ಬೇಕಿತ್ತು, ಇವತ್ತದು ಬೇಕಿಲ್ಲ ನನಗೆ. ಸೊ ಹಾಗೆ ಬೇಡದೇ ಇರುವ ಎಲ್ಲ ಪದಾರ್ಥಗಳು, ಬಟ್ಟೆಗಳು ಎಲ್ಲ ತೆಗೆದಿಡ್ತೀನಿ. ನೆಕ್ಸ್ಟ್ ಡೇ ಬೆಳಗ್ಗೆ ಅದನ್ನ ಡಿಸ್ಪೋಸ್ ಮಾಡ್ಬಿಡ್ತೀನಿ, ಬರೆದಿಟ್ಕೋತೀನಿ. ಈಗ ನೀವು ಬೆಳಗ್ಗೆ ಎದ್ಬಿಟ್ಟು 3:30 ಫಸ್ಟ್ ಯು ಕನೆಕ್ಟ್
ವಿತ್ ಸ್ಪೇಸ್ ಟೈಮ್ ಅಂತೆಲ್ಲ ಹೇಳಿದ್ರಿ, ಅದಾದ್ಮೇಲೆ ಇದೊಂದು ಸ್ವಲ್ಪ ಕೆಲಸ ಮಾಡ್ತೀರಾ. ಸೊ ಪ್ರಪಂಚ ಎಲ್ಲ ಮಲಗಿರುವಾಗ ನೀವು ಆಲ್ರೆಡಿ ಆಕ್ಟಿವ್ ಆಗ್ಬಿಟ್ಟಿರ್ತೀರಾ, ಮತ್ತೆ ಆಮೇಲೆ ಮಲ್ಕೋತೀರಾ ಬ್ರೇಕ್ ತಗೊಂಡೇನಾದ್ರು? ಚೂರು ಒಂದು 10 ನಿಮಿಷ ಮಲಗ್ತೀನಿ, ಸುಸ್ತು ಅನ್ಸಿದ್ರೆ ಮಲಗ್ತೀನಿ, ಮತ್ತೆ ಒಂದು 10-15 ನಿಮಿಷದಲ್ಲಿ ಎಚ್ಚರ ಆಗುತ್ತೆ. ಅಂದರೆ 6 ಗಂಟೆ ಅಷ್ಟೊತ್ತಿಗೆ ನನ್ನ ಇಡೀ ಜೀವನ, ಅವತ್ತಿನ ಜೀವನ ನಂಗೆ ಪ್ಲ್ಯಾನ್ ಆಗೋಗಿರುತ್ತೆ. ಆಮೇಲೆ ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು, ಯಾವ ಸಂಕಲ್ಪ ತಗೋಬೇಕು, ಬಿಸ್ನೆಸ್ ಕಡೆ ಒಂದು 10 ನಿಮಿಷ ಗಮನ ಕೊಡ್ತೀನಿ. ಏನೇನು ಕೆಲಸ ಮಾಡಬೇಕು, ಯಾರು ಪೇಮೆಂಟ್ಸ್ ಮಾಡಬೇಕು, ಯಾರನ್ನ ಹೆಂಗೆ ನಡೆಸ್ಕೊಂಡಿದ್ದೀನಿ, ಸಾರಿ ಕೇಳೋದಿಲ್ಲಿ, ಥ್ಯಾಂಕ್ಸ್ ಹೇಳೋದಿಲ್ಲಿ, ಎಲ್ಲ ಬರುತ್ತೆ ಯೋಚನೆ. ಎಲ್ಲ ಮುಗಿಯುತ್ತೆ ಇನ್ನೊಂದು ಅರ್ಧ ಗಂಟೆಲಿ. ಆಮೇಲೆ ನನ್ನ ಪಾಡಿಗೆ ನಾನು ಹೋಗಿ ಯೋಗ ಶುರು ಮಾಡ್ತೀನಿ. ಯೋಗ ಅಂತಂದರೆ ಎಲ್ಲರೂ ಮಾಡೋ ಥರ ತುಂಬ ಆರ್ಗನೈಸ್ಡ್ ಯೋಗ ಅಲ್ಲ. ಕಣ್ಮುಚ್ಚಿ ಕೂತ್ಕೋತೀನಿ, ಪ್ರಾಣಾಯಾಮ ಮಾಡ್ತೀನಿ, ಆಸನ ಮಾಡ್ತೀನಿ, ಒಂದು ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತೀನಿ, ಮತ್ತೆ ಧ್ಯಾನಕ್ಕೆ ಹೋಗ್ತೀನಿ, ಮತ್ತೆ ಪ್ರಾಣಾಯಾಮ ಮಾಡ್ತೀನಿ. ನನ್ನದೇ ಆದಂಥ ಯೋಗಿಕ್ ಎಕ್ಸ್ಪೆರಿಮೆಂಟ್ಸ್ ಇದೆ. ನನ್ನ ಮೈ ಮೇಲೆ ಏನೇನು ಮಾಡ್ಕೋಬಹುದು. ಶಂಕರಾಚಾರ್ಯ ಯೋಗ ತಾರಾವಳಿ ಇದೆ, ಅದು ನನ್ನ ಗುರುಗಳು ನಂಗೆ ಹೇಳ್ಕೊಟ್ರು. ಅದು ಬಹುಶಃ ಯಾರ ಹತ್ರನೂ ಇನ್ನೂ ಆ ಪುಸ್ತಕದ ರೂಪದಲ್ಲೋ ಅಥವಾ ಸಬ್ಜೆಕ್ಟಿನ ರೂಪದಲ್ಲಿ ಅದಿಲ್ಲ. ಅದ್ರ ಬಗ್ಗೆ ಬುಕ್ ಬರೀತಾ ಇದ್ದೀನಿ. ಆ ಪ್ರತಿಯೊಂದು ವಿದ್ಯೆಗಳು ನನ್ನ ನಂತರ ಕಳೆದೋಗ್ಬಾರ್ದು. ನನ್ನ ಗುರುಗಳು ಬದುಕಿಲ್ಲ ಇವತ್ತು, ಅವ್ರು ವಯಸ್ಸಾಗಿ ಹೋಗ್ಬಿಟ್ರು. ಅದಾದಮೇಲೆ ಯಾರು ಇದನ್ನ ಪ್ರಚಾರ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಯಾವುದೇ ಯೂಟ್ಯೂಬಲ್ಲಿ ನನ್ನ ಸಬ್ಜೆಕ್ಟ್ ಸಿಗ್ತಾ ಇಲ್ಲ, ಯಾವುದೇ ಪುಸ್ತಕ ಹುಡುಕಿದ್ರು ಸಿಗ್ತಾ ಇಲ್ಲ. ಸೊ ಅದನ್ನ ಡಾಕ್ಯುಮೆಂಟ್ ಮಾಡ್ತಾ ಇದ್ದೀನಿ. ಅದು ನನ್ನ ಗುರುಗಳ ಸೇವೆ. ಅದು ಅವ್ರು ನನಗೆ ಕಲಿಸ್ಕೊಟ್ಟಂಥ ವಿದ್ಯೆನ ಸಾಯಬಾರ್ದು. ಅದು ಆ ವಿದ್ಯೆಯನ್ನು ಹಾಗೆ ಇಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕೆಲಸ ಆಗುತ್ತೆ. ಅದಾದಮೇಲೆ ಧ್ಯಾನ ಆಗುತ್ತೆ, ಡೂಸ್ ಆ್ಯಂಡ್ ಡೋಂಟ್ಸ್ ಗೊತ್ತಾಗುತ್ತೆ ಅಲ್ಲೂ ಕೂಡ. ನನ್ನ ಎಲ್ಲ ಸೆಲ್ಫ್ ಇಂಟ್ರೋಸ್ಪೆಕ್ಷನ್, ಎಲ್ಲ ಸೆಲ್ಫೇನೆ. ಅದಾದಮೇಲೆ ಒಂದು ಸ್ವಲ್ಪ ಏನಿರುತ್ತೋ ಅದನ್ನ ತಿಂತೀನಿ. ತುಂಬ ಆರ್ಗನೈಸ್ಡ್ ಫುಡ್ಡಲ್ಲಿ ಅಂತಲ್ಲ, ನನ್ನ ಫುಡ್ ಸಿಸ್ಟಮ್ ತುಂಬ ಸಿಂಪಲ್. ಹಣ್ಣಿದ್ರೆ ಒಂದು 4 ಬಾಳೆಹಣ್ಣು ತಿಂತೀನಿ ಅಷ್ಟೇ. ದಟ್ ಈಸ್ ಒಂದು ಫುಡ್ಡು. ಇಲ್ಲ ಹಣ್ಣೇನೋ ಸಿಕ್ಕಿತು, ಇಲ್ಲ ತರಕಾರಿ ಸಿಕ್ತು ತಿಂತೀನಿ, ನೆನ್ನೆದೇನೋ ಇದೆ ಮನೇಲಿ ಮಿಕ್ಕೋಗಿದೆ ತಿಂತೀನಿ. ಸಾಂಬಾರು ಮಿಕ್ಕಿರುತ್ತೆ, ಅದಕ್ಕೆ ಕಡಲೆಪುರಿ ಹಾಕೊಂಡು ತಿಂತೀನಿ. ಆಮೇಲೆ ಚಟ್ನಿ ಮಿಕ್ಕೋಗಿರುತ್ತೆ, ಅದಕ್ಕೊಂದು ಸ್ವಲ್ಪ ಮೊಸರು ಹಾಕೊಂಡು ಅದಕ್ಕೊಂದು ಕಡಲೆಪುರಿ ಹಾಕೊಂಡು ಸೂಪ್ ಥರನೇ ಕುಡಿತೀನಿ. ಕೆಲವು ಎಕ್ಸ್ಪೆರಿಮೆಂಟ್ಸ್ನ ನಾನು ಎಕ್ಸ್ಪೀರಿಯನ್ಸ್ ಕೂಡ ಮಾಡಿದ್ದೀನಿ. ಬಟ್ ಏನು ಗೊತ್ತಾ, ತುಂಬ ಪಾಪ್ಯುಲರ್ ಅಥವಾ ಸೆಲೆಬ್ರಿಟೀಸ್ ಯಾರನ್ನೋ ತುಂಬ ಅಡ್ಮೈರ್ ಮಾಡ್ತಾರೆ ಅಂದರೆ, ಅಥವಾ ಯಾವುದೋ ಒಂದು ಕ್ಷೇತ್ರದಲ್ಲಿ ಅವ್ರು ತುಂಬ ಎಕ್ಸೆಲ್ ಆಗ್ತಿದ್ದಾರೆ ಅಂದರೆ, ಅವರು ಅದನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರನೇ, ಆ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೋಸ್ಕರನೇ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಹಾಕ್ಕೊಂಡ್ರೆ, ನನ್ನ ಲಿಮಿಟೇಷನ್ಸ್ ಇರುತ್ತೆ. ನಾನು ಇದನ್ನು ತಗೊಳ್ಳಲ್ಲ, ಹಿಂಗೆ ಮಾಡಲ್ಲ ಅಂತ. ಬಟ್ ಯು ಕೀಪ್ ಇಟ್ ವೆರಿ ಸಿಂಪಲ್. ಈಗ ತಂಗಳೇ ತಿನ್ನಬಾರ್ದು, ಅದ್ರಲ್ಲಿ ಏನು ನ್ಯೂಟ್ರಿಷನ್ ಮಿಕ್ಕಿರಲ್ಲ ಅಂತ ಹೇಳ್ತಾರೆ. ಅಂದರೆ ಟಿಪಿಕಲಿ ವಿ ಗೆಟ್ ಟು ಸಿ ದಿಸ್ ಅಥವಾ ಟಿಪಿಕಲಿ ವಿ ಗೆಟ್ ಟು ಹಿಯರ್ ದಿಸ್ ಅಲ್ವಾ. ಬಟ್ ನೀವು ಅದನ್ನ ಎಷ್ಟು ಸಿಂಪಲ್ ಆಗಿ ಇಟ್ಕೊಂಡಿಲ್ಲ. ಯಾವತ್ತು ಮನಸ್ಸಲ್ಲಿ ನಾನು ಇದನ್ನು ಪ್ರಸಾದ ಅನ್ಕೊಂಡ್ಬಿಡ್ತೀನಿ, ಅಲ್ಲಿಗೆ ನಂಗೆ ಯಾವ ನೆಗೆಟಿವ್ ಎಫೆಕ್ಟು ಆಗಲ್ಲ. ನಿಮ್ಮ ಗುರುಗಳು ನಿಮಗೆ ಹೀಗೆ ಹೇಳ್ತಿದ್ರಲ್ವಾ? ನನ್ನ ತಂದೆ ನನ್ನ ಗುರುಗಳು ಇಬ್ಬರು ಹೇಗೆ ಹೇಳೋರು. ಅವ್ರು ಕೇಳೋರು, ಅವ್ರು ಕಾವ್ಯ ಆಗ್ತಾ ಇದ್ರು, ನಿನ್ನೆ ಪುಳಿಯೋಗರೆ ಮಿಕ್ಕಿದೆ ತಿಂತೀಯೇನೋ ಅಂತ ನನ್ನನ್ನು ಕೇಳೋರು. ಹಾಗೆ ನನಗೆ ಅಭ್ಯಾಸ ಆಗ್ತಾ ಬಂತು, ಇದನ್ನು ತಿನ್ಬೋದು ನಾನು ಅಂತ. ಮೊದಲೆಲ್ಲ ತಿಂತಾ ಇದ್ವಿ, ಆಮೇಲೆ ಎಷ್ಟೋ ಒಂದಷ್ಟು ನಾಗರಿಕತೆ ಬೆಳೆದ್ಬಿಟ್ಟು ನಾನು ತುಂಬ ಆರ್ಗನೈಸ್ಡ್ ಅನ್ನಿಸ್ಬಿಟ್ಟು ನೆನ್ನೆ ತಿನ್ನಬಾರ್ದೇನೋ ಅಂತ ಅನಿಸಿತ್ತು. ಸೊ ಅದನ್ನು ಫುಡ್ ಹ್ಯಾಬಿಟ್ಸಲ್ಲಿ ನಂಗೆ ಏನಿದ್ರೆ, ಪಲ್ಯ ಇದ್ದರೆ ಪಲ್ಯ, ಅನ್ನ ಇದ್ದರೆ ಅನ್ನ, ಮಜ್ಜಿಗೆ ಇದ್ದರೆ ಮಜ್ಜಿಗೆ, ಏನಿದ್ರೂ ತಿಂತೀನಿ. ನನಗೆ ಇಂಥದ್ದು ಅಂತ ರೆಸ್ಟ್ರಿಕ್ಷನ್ ಇಲ್ಲ. ವೆಜಿಟೇರಿಯನ್. ಹಣ್ಣಿದ್ರೆ ಹಣ್ಣು ತೊಗೋತೀನಿ, ತರಕಾರಿ ಇದ್ದರೆ ಹಸಿ ತರಕಾರಿ ತೊಗೋತೀನಿ, ಕಡಲೆಪುರಿ ಹಾಕ್ಕೋತೀನಿ, ಅದಕ್ಕೆ ಒಂದು ಸ್ವಲ್ಪ ಕಡಲೆಕಾಯಿ ಬೀಜ ಹಾಕ್ಕೋತೀನಿ. ದಿನಕ್ಕೆ 3 ಹೊತ್ತೇ ಊಟ ತಿಂಡಿ ಮಾಡ್ತೀರಾ? ನನ್ನ ರೆಸ್ಟ್ರಿಕ್ಷನ್ಸ್ ಇಲ್ಲ. ಹಾಗೆ ಟೈಮ್ ರೆಸ್ಟ್ರಿಕ್ಷನ್ನು ಇಲ್ಲ, ಊಟದ ರೆಸ್ಟ್ರಿಕ್ಷನ್ನು ಇಲ್ಲ. ಕೆಲವು ಸಲ 1 ಹೊತ್ತಾಗುತ್ತೆ, ಕೆಲವು ಸಲ 2 ಹೊತ್ತಾಗುತ್ತೆ, ಕೆಲವು ಸಲ 4 ಸಲನೂ ಆಗಿರುತ್ತೆ. ಬೇರೆಯವ್ರಿಗೆ ಬೇಜಾರಾಗಬಾರ್ದು ಅಂತಲೂ ಒಂದಷ್ಟು ತಗೋತೀನಿ. ಸೊ ಹೀಗೆ ನೋ ರೆಸ್ಟ್ರಿಕ್ಷನ್ಸ್. ಹಾಗೆ ಆಹಾರದಲ್ಲಿ ರೆಸ್ಟ್ರಿಕ್ಷನ್ಸ್ ಇಲ್ಲ. ಕೆಲಸ ಮಾಡ್ತೀನಿ. ಕೆಲಸ ಮಾಡುವಾಗ ನನಗೆ ತುಂಬ ಡಿಸಿಪ್ಲಿನ್ಡಾಗಿ ಕೆಲಸ ಮಾಡಬೇಕು ಅಂತ ಅನಿಸಿಲ್ಲ. ನನ್ನ ಕೆಲಸಗಳೆಲ್ಲವೂ ಪ್ರೀತಿಯಿಂದ ಮಾಡಬೇಕು ಅಂತ. ನಾನು ಹೋಗುವ ಜಾಗದಲ್ಲಿ, ನಾನು ಇರುವ ಜಾಗದಲ್ಲಿ ಅಲರ್ಟ್ನೆಸ್ ಇರಬೇಕು ಅಂತ ನನಗೆ ಯಾವಾಗಲೂ ಚರ್ಚೆ ಮಾಡ್ತೀನಿ. ನನ್ನ ಟೀಮ್ ಜೊತೆ ಚರ್ಚೆ ಮಾಡ್ತಾನೇ ಇರ್ತೀನಿ. ಅದೊಂದು ನಿರಂತರ ಕಲಿಕೆ. ಅದು ನನಗೂ ಕಲಿಕೆ, ಅವ್ರಿಗೂ ಕಲಿಕೆ. ಅವ್ರನ್ನ ಮೋಟಿವೇಟ್ ಮಾಡ್ತೀನಿ. ಎಲ್ಲರ ಹತ್ರ ದೊಡ್ಡ ದೊಡ್ಡ ಪರ್ಫಾರ್ಮೆನ್ಸ್ ಮಾಡಿಸೋದು ಹೇಗೆ ಅಂತ ಹೇಳ್ತೀನಿ. ನನಗೂ ಒಂದು ಕಲಿಕೆ ಅದು. ಅವ್ರ ಜೊತೆ ಬದುಕ್ತೀನಿ. ಸೊ ಹೀಗೆ ಆಗತ್ತೆ. ಮತ್ತು ಬೇರೆ ಕೆಲಸಗಳಿರುತ್ತೆ, ಹೊಸ ಪ್ರಾಜೆಕ್ಟ್ಸ್ ಯೋಚನೆ ಮಾಡಿದ್ದೀನಿ. ನನ್ನ 99% ಪ್ರಾಜೆಕ್ಟ್ಸ್ ಎಲ್ಲ ಸಮಾಜದ ಪ್ರಾಜೆಕ್ಟ್ಸ್ ಇದೆ. ಸೊ ಆ ಪ್ರಾಜೆಕ್ಟ್ಸ್ಗೆ ಸಂಬಂಧಪಟ್ಟಂಗೆ ಯಾರ್ಯಾರನ್ನ ರಿಸೋರ್ಸಸ್ ಜೋಡಿಸ್ಬೇಕು,
ಹೇಗೆ ಪ್ರೆಸೆಂಟ್ ಮಾಡಬೇಕು, ಇನ್ನೊಂದು 2 ವರ್ಷ ಆದಮೇಲೆ ಒಂದು ಪ್ರಾಜೆಕ್ಟ್ ತರಬೇಕಾಗಿರುತ್ತೆ, ಇವತ್ತು ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತೀನಿ, ಅದಕ್ಕೊಂದು ಪ್ಲ್ಯಾನ್ ಮಾಡ್ಕೋತೀನಿ. ಎಕ್ಸಿಕ್ಯೂಟ್ ಆಗುತ್ತೋ ಇಲ್ವೋ, ಆದರೆ ಪ್ಲ್ಯಾನ್ ಮಾಡೋಕ್ಕೇನು ಕಷ್ಟ ಇಲ್ಲ, ಹಾಗೆ ಪ್ಲ್ಯಾನ್ ಆಗುತ್ತೆ. ಹಾಗೆ ಟಾರ್ಗೆಟ್ಸ್ ತೊಗೋತೀನಿ, ನನಗೆ ನಾನೇ ಟಾರ್ಗೆಟ್ಸ್ ತೊಗೋತೀನಿ, ನನಗೆ ನಾನೇ ತಲೆ ಮೇಲೆ ಲೋಡ್ ಹೇಳ್ಕೊತೀನಿ. ಬೇಕದೆಲ್ಲ ನನಗೆ, ಅದು ನನ್ನನ್ನು ಆಕ್ಯುಪೈ ಮಾಡುತ್ತೆ. ಅದಕ್ಕೆ ನನಗೊಂದು ಟಾರ್ಗೆಟ್, 2 ವರ್ಷದ ಟಾರ್ಗೆಟ್ ಇಟ್ಟರೆ 2 ವರ್ಷ ಬದುಕಿರ್ತೀನಿ ಅಂತ. ಸೊ ಹಾಗೆ ನನಗೆ ಜೀವ ತುಂಬತೀಟ ಈ ಎಲ್ಲ ಕೆಲಸಗಳು. ಸ್ವಂತದ ಕೆಲಸ ತುಂಬ ಕಡಿಮೆ ಮಾಡ್ತೀನಿ. ಊರಿನ ಕೆಲಸ, ನನ್ನ ಸಮಾಜ ಅಂತ ಒಂದಿದೆ. ನೀವೆಲ್ಲ ನನ್ನ ಸಮಾಜದ ಮಕ್ಕಳು, ನಿಮ್ಮ ಜೊತೆ ಚೆನ್ನಾಗಿರೋದು ಹೇಗೆ, ನೀವೆಲ್ಲ ಚೆನ್ನಾಗಿದ್ರೆ ಅಲ್ವಾ ನಾನು ಚೆನ್ನಾಗಿರೋದು. ಸೊ ಹಾಗಾಗಿ ಪ್ರತಿಯೊಬ್ಬರ ಬಗ್ಗೆ ಒಂದಷ್ಟು ಯೋಚನೆಗಳು ಬರುತ್ತೆ. ಧ್ಯಾನಕ್ಕೆ ಕೂತಾಗ ಇದೆಲ್ಲ ಬರುತ್ತೆ. ಫಿಸಿಕಲಿ ಅವ್ರನ್ನ ಕನೆಕ್ಟ್ ಆಗ್ತಾ ಬರ್ತೀನಿ. ಒಂದಷ್ಟು ತಪ್ಪುಗಳು ಮಾಡಿರ್ತಾರೆ, ಒಂದಷ್ಟು ಚೆನ್ನಾಗಿ ಮಾಡಿರ್ತಾರೆ ಕೆಲಸಗಳು. ಚೆನ್ನಾಗಿ ಮಾಡಿರೋರಿಗೆ ಶಬಾಷ್ ಹೇಳಬೇಕಲ್ವ, ಅದನ್ನ ಮಾಡ್ತೀನಿ. ಹೀಗೆ ಬದುಕೋದಕ್ಕೆ ನನಗೇನೇನು ಬೇಕೋ ಸಿಂಪ್ಲಿಸಿಟಿ ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಕ್ರಮೇಣ ಬಟ್ಟೆಗಳ ಕಲರ್ಸ್ ನನ್ನ ಚಾಯ್ಸ್ ಕಡಿಮೆ ಆಗಿಬಿಟ್ಟಿದೆ. ಮೊದಲೇ ಎಲ್ಲ ಥರ ಹಾಕ್ತಾಯಿದ್ದೆ, ಈಗ ನನ್ನ ಕಲರ್ಸು ಒಂದು ಕಾವಿ ರಿಲೇಟೆಡ್, ಕಾವಿನೇ ಹಾಕ್ಬಿಟ್ರೆ ನಾನು ದೂರ ಮಾಡ್ಬಿಡ್ತಾರೆ. ಅದಕ್ಕೆ ಟಿ ಶರ್ಟ್ಸು ಶರ್ಟ್ಸ್ ಇಟ್ಕೊಂಡ್ಬಿಟ್ಟಿದ್ದೀನಿ. ತುಂಬ ಡಾರ್ಕ್ ಆಗಿ ನಂಗೆ ಸಾಕು ಚಾಯ್ಸಸ್, ನಂಗೆ ಸಾಕು. ನನಗೆ ಈ ಚಾಯ್ಸ್ ಇದ್ದರೆ 3ರಲ್ಲೇ ನಾನು ಸೆಲೆಕ್ಟ್ ಮಾಡ್ಬೇಕಷ್ಟೇ. ಅವಾಗ ಅಂದರೆ ಅದೂ ಟೈಮ್ ಮ್ಯಾನೇಜ್ಮೆಂಟಾ? ನನಗೆ ಶೇವ್ ಮಾಡಲ್ಲ. ಶೇವ್ ಮಾಡದೇ ಇರೋದ್ರಿಂದ ನಂಗೆ ಅಷ್ಟು ಟೈಮ್ ಸಿಗುತ್ತೆ. ನಾನು ತಲೆ ಬಚ್ಕೊಳ್ಳೋ ಸುಮ್ಮನೆ 2 ಸಲ, ಒಂದು 5 ಸೆಕೆಂಡಲ್ಲಿ ತಲೆ ಬಚ್ಕೊಂಡ್ಬಿಡ್ತೀನಿ. ಪೌಡ್ರ್ ಹಾಕ್ಕೊಳ್ಳಲ್ಲ, ಏನಿಲ್ಲ. ಯಾವ ಆರ್ಟಿಫಿಷಿಯಾಲಿಟಿ ಒಂದು 30 ವರ್ಷದಿಂದನೂ ನಂಗೆ ಬಂದಿಲ್ಲ. 30 ಮೊದಲು ದುಡ್ಡಿರಲಿಲ್ಲ, ಈಗ ಬಂದಿಲ್ಲ ಅಷ್ಟು. ಅದೇ ಅಭ್ಯಾಸ ಆಗ್ಬಿಟ್ಟಿದೆ. ಆ್ಯಂಡ್ ನಾನು ನೋಡಿದಾಗ ನೀವು ಯಾವತ್ತೂ ಒಂದು ಆರ್ನಮೆಂಟ್ ಕೂಡ ಹಾಕಿಲ್ಲ. ನೋ, ಆ ಸಂಕಲ್ಪ ದಾರನೇ ನಿಮ್ಮ ಆರ್ನಮೆಂಟ್ ಅನಿಸುತ್ತೆ. ಅದಿಲ್ಲ ಅಂದರೆ ನಿಮ್ಮ ಕೈ ಬೋಳಕ್ಕೆ ಕಾಣಿಸುತ್ತೆ, ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ. ನನ್ನ ಕೈಯೇ ನನಗೆ ಆರ್ನಮೆಂಟ್. ವಾವ್, ಆವಾಗಲೇ ಹೇಳಿದ್ರಿ ಅಲ್ವಾ, ನಾವು ನೆಕ್ ಬಗ್ಗೆ ತಲೆ ಕೆಡಿಸ್ಕೋತೀವಿ, ನೆಕ್ಲೆಸ್ ಬಗ್ಗೆ ತಲೆ ಕೆಡಿಸ್ಕೋತೀವಿ, ನೆಕ್ ಬಗ್ಗೆ ಇಲ್ಲ ಅಂತ. ನನ್ನ ಕೈ ಭಗವಂತ ಇಷ್ಟು ಶಕ್ತಿ ಕೊಟ್ಟಿದೆಯಲ್ಲ ಈ ಕೈಯಲ್ಲಿ. ನಾನು ಯಾಕೆ ಈ ರೊಟೀನೆಲ್ಲ ಕೇಳಿದೆ ನಿಮಗೆ, ಇಟ್ ಈಸ್ ಟೂ ಪರ್ಸ್ನಲ್. ಬಹುಶಃ ಯಾಕಿದೆಲ್ಲ ಅಂತ ಕೆಲವ್ರಿಗೆ ಅನಿಸಿರಬಹುದು. ಈ ಥರ ಆಗೋದಕ್ಕೆ, ಈ ಥರ ಯೋಚನೆ ಮಾಡೋದಕ್ಕೆ, ಈ ಥರ ಬೆಳೆಯೋದಕ್ಕೆ, ಬೆಳೆದ ಮೇಲೂ ಇಷ್ಟು ಗ್ರೌಂಡೆಡ್ ಆಗಿರಬಹುದಾ ಅನ್ನೋದಕ್ಕೆ ನನಗೆ ನನ್ನ ಆತ್ಮೀಯ ಗೆಳೆಯರು, ನಾನು ಅವ್ರನ್ನ ಅಣ್ಣನ ಸಮಾನ ಅಂತೀನಿ, ಸುನಿಲ್ ಹಳಿಯವರು ಹೋದ ವಾರ ನನಗೆ ಕಾಲ್ ಮಾಡಿದರು. ಅವ್ರು ಕೇಳಿದ್ರು, ಪುಟಿ ನಾನು ನಿನ್ನ ಜೊತೆ ಮಾತಾಡಿ ತುಂಬ ದಿನ ಆಯಿತು, ಆದರೆ ನಿನ್ನನ್ನು ಮಿಸ್ ಮಾಡ್ಕೊಳ್ಳಲ್ಲ ಅಂದರು. ನಂಗೆ ಸ್ವಲ್ಪ ಏನು ಹಿಂಗೆ ಕ್ಲಿಷೆ ಅನ್ನಿಸ್ತು, ಏನು ಹಿಂಗೆ ಹೇಳ್ತಾ ಇದ್ದಾರೆ ಅಂತ. ಪ್ರತಿನಿತ್ಯ ಬೆಳಗ್ಗೆ ನಾನು ನಿಮ್ಮ ವಿಡಿಯೋಸ್ ನೋಡ್ತೀನಿ. ನಾನು ಏಕಲವ್ಯಂತರ ಶ್ರೀಹರಿ ಅವ್ರನ್ನ ನನ್ನ ಗುರುಗಳು ಅಂತ ನಾನು ಅಂದ್ಕೊಂಡ್ಬಿಟ್ಟಿದ್ದೀನಿ. ಅವ್ರ ಮಾತು ಕೇಳಲಿಲ್ಲ ಅಂದರೆ ನನ್ನ ದಿನ ಸ್ಟಾರ್ಟ್ ಆಗೋದಿಲ್ಲ ಚೆನ್ನಾಗಿ. ದಿಸ್ ಇಸ್ ನಾಟ್ ಎಕ್ಸಾಜುರೇಷನ್. ನಾನು ಯಥಾವತ್ತಾಗಿ ಅವ್ರು ಏನು ಹೇಳಿದ್ರು ಅಂತ ಹೇಳ್ತೀನಿ. ಅವ್ರು ನನಗೆ ಫ್ಲಾಟರ್ ಮಾಡುವ ನೆಸೆಸಿಟಿ ಇಲ್ಲ, ಬಿಕಾಸ್ ನಾವು ತುಂಬ ಕ್ಲೋಸ್ ಅಣ್ಣ ತಂಗಿ ಥರನೇ ಇದ್ದೀವಿ ನಾವು. ಅವ್ರು ನನಗೇನೋ ಮೆಚ್ಚಿಸೋಕ್ಕೆ ಅವಶ್ಯಕತೆ ಸಂದರ್ಭ ಬರೋದೇ ಇಲ್ಲ. ಈ ಥರ ಸುನಿಲ್ ಒಬ್ಬರಲ್ಲ, ತುಂಬ ಜನ ಅಂದ್ಕೊಂಡಿದ್ದಾರೆ. ಹಂಗೆ ಆಗಬೇಕು ಅಂದರೆ ಏನು ಮಾಡ್ತೀರಿ ಅಂತ ತಿಳ್ಕೊಬೇಕು ಅನ್ನೋ ಕುತೂಹಲ ಇರುತ್ತೆ. ಸಾಮಾನ್ಯವಾಗಿ ಆ ಸ್ಟ್ರಕ್ಚರ್ಡ್ ದಿನಕ್ಕೆ 3 ಮೀಲು ಅಥವಾ 2 ಮೀಲ್ ತಗೊಳ್ಳಿ ಅಂತಾರೆ, ಕರೆಕ್ಟ್ ಟೈಮ್ಗೆ ತಗೊಳ್ಳಿ ಅಂತಾರೆ. ಬಟ್ ಆ ಪ್ರೋಟೋಕಾಲ್ಗಳಲ್ಲಿ ಇಲ್ದಲೇನೂ ಹೀಗೂ ಬದುಕಬಹುದಾ, ಇಷ್ಟು ಸಿಂಪಲ್ ಆಗಿರಬಹುದಾ, ಹಾಗಿದ್ದು ಸಾಧನೆ ಮಾಡಬಹುದಾ? ನಿಮ್ಮ ಸಾಧನೆಯ ಡೆಫಿನಿಷನ್ ಏನು? ಈ ಎಲ್ಲ ಕ್ಯೂರಿಯಾಸಿಟಿಗೆ ಒಂದು ಡೆಫಿನಿಷನ್ ಕೊಡಬೇಕಿವತ್ತು ಅನ್ನಿಸ್ತು. ಸಾಧನೆ ಅಂತಂದರೆ ಏನೋ ಒಂದು ಸಕ್ಸಸ್ಸು, ಒಂದು ಸ್ಟೇಜು, ಒಂದು ಮೆಡಲ್ಲು, ಸರ್ಟಿಫಿಕೇಟ್ ಅಲ್ಲ. ಸಾರ್ಥಕತೆ ಅಂತ ಅನ್ನಿಸ್ಬೇಕು. ರಾತ್ರಿ ಮಲಗೋಕೆ ಮುಂಚೆ ಒಂದು ಅಭ್ಯಾಸ ಇಟ್ಕೊಳ್ಳಿ, 5 ನಿಮಿಷ ಕಣ್ಮುಚ್ಚಿ ಇವತ್ತು ನಾನು ಏನು ಸರಿ ಮಾಡಿದ್ದೀನಿ, ಏನು ತಪ್ಪು ಮಾಡಿದ್ದೀನಿ ಅಂತ ಒಂದು ಆಲೋಚನೆ ಮಾಡಿ. ಕಣ್ಮುಂದೆ ಎಲ್ಲ ಓಡುತ್ತೆ. ಇದನ್ನ ನಾನು ಆತ್ಮಸಾಕ್ಷಿ ಅಂತ ಕರಿತೀನಿ, ಕಾನ್ಷಿಯಸ್ ಲಿವಿಂಗ್. ಅಲ್ಲಿ ನನಗೆ ಒಂದು ಸಾರ್ಥಕತೆ ಬೇಕು. ಇವತ್ತು ಬದುಕಿನ ಸಾರ್ಥಕತೆ ಚೆನ್ನಾಗಿದೆ, ನಾನೊಂದಷ್ಟು ಒಳ್ಳೆ ಕೆಲಸ ಮಾಡಿದ್ದೀನಿ, ನನ್ನ ಮನಸ್ಸಿಗೆ ಅನ್ನಿಸ್ಬೇಕು, ನಾನು ಇವತ್ತು ಒಳ್ಳೆ ಕೆಲಸ ಮಾಡಿದ್ದೀನಿ, ನಾನು ಇವತ್ತು ಯಾರನ್ನೋ ಒಂದು ಜೀವವನ್ನು, ಆ ಜೀವದ ಬೆಲೆಯನ್ನು ಜಾಸ್ತಿ ಮಾಡಿದ್ದೀನಿ, ನನ್ನ ಗೌರವವನ್ನು ಜಾಸ್ತಿ ಮಾಡ್ಕೊಂಡಿದ್ದೀನಿ ಅಂತ ಅನ್ನಿಸ್ತಾನೇ ಇರಬೇಕು. ಅದಕ್ಕೆ ಕೆಲಸ ಮಾಡಬೇಕು. ಹಾಗೆ ಮಾಡ್ತಾ ಮಾಡ್ತಾ ನಿಮ್ಮ ಆಶೀರ್ವಾದ, ಪ್ರೀತಿ, ವಿಶ್ವಾಸ, ನವೀನನ ಪ್ರೀತಿ, ವಿಶ್ವಾಸ ಇದೆಲ್ಲವೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇದೆಲ್ಲವೂ ನನ್ನ ಸುತ್ತ ಇದ್ದವರು, ಒಂದು 10 ವರ್ಷದ ಮುಂಚೆ ನನ್ನ ಸುತ್ತ ಇದ್ದದ್ದು ಪ್ರಪಂಚ ವ್ಯಾಪಾರಿ ಪ್ರಪಂಚ.
ಈ 10 ವರ್ಷದಲ್ಲಿ ಅದೇ ವ್ಯಾಪಾರಿ ಪ್ರಪಂಚ ನನ್ನನ್ನು ನೋಡುತ್ತಾ ಹರಿಯಣ್ಣ ಅಂತಾರೆ. ಮೊದಲು ಶ್ರೀಹರಿಯವರು ಅಂತ ಇದ್ರು, ಕಾಂಪಿಟೇಟರ್ ಆಗಿ ನೋಡ್ತಾ ಇದ್ರು. ಆದರೆ ಇವತ್ತು ಯಾರೂ ಹಾಗೆ ನೋಡ್ತಾ ಇಲ್ಲ ನನ್ನನ್ನು. ನನ್ನ ಅಪ್ರೋಚ್ ನನ್ನನ್ನು ಚೇಂಜ್ ಮಾಡಿದೆ, ನನ್ನ ಕ್ಯಾರೆಕ್ಟರ್ ಚೇಂಜ್ ಆಗಿದೆ, ನನ್ನ ಭಾಷೆ ಚೇಂಜ್ ಆಗಿದೆ, ದಿನ ಚೇಂಜ್ ಆಗ್ತಾ ಇದೆ. ನಿನ್ನೆ ಇದ್ದದ್ದು ಭಾಷೆ ಇವತ್ತಿಲ್ಲ, ಇವತ್ತಿನ್ನೂ ಪ್ಯೂರಿಫೈ ಆಗಿದೆ. ನಿನ್ನೆ ಇದ್ದದ್ದು ಕ್ಲಾರಿಟಿಗಳು ಅಥವಾ ಲ್ಯಾಕ್ ಆಫ್ ಕ್ಲಾರಿಟಿ ಇವತ್ತಿಲ್ಲ, ಇವತ್ತಿನ್ನೂ ಕ್ಲಾರಿಟಿ ಇದೆ. ಹೀಗೆ ಪ್ರತಿನಿತ್ಯ ಒಂದು ಚೂರು ಬೆಳೀತಾ ಹೋಗ್ತೀನಿ. ಇದನ್ನು ನಾನು ಸಕ್ಸಸ್ ಅಂತ ಅನ್ಕೋತೀನಿ. ಅಂದರೆ ನಾನು ಸರಿಯಾದ ದಾರಿಯಲ್ಲಿ ಇದ್ದೀನಿ ಅಂತ. ಸಕ್ಸಸ್ ಒಂದು ಡೆಸ್ಟಿನೇಷನ್ ಅಲ್ಲ, ಅದೊಂದು ಪಾತ್. ಅಂದರೆ ಸರಿ ದಾರಿನಲ್ಲಿ ಹೋಗ್ತಾ ಇದ್ದೀನಿ ಅಂತ ಅಷ್ಟೆ. ನಾನು ಸರಿ ದಾರಿನಲ್ಲಿ ಹೋಗ್ತಾ ಇದ್ದೀನಿ ಅಂತಂದರೆ ನಾ ಸರಿ ದಾರಿನಲ್ಲಿ ಏನೇನು ಒಳ್ಳೇದು ಸಿಗಬೇಕು ಅದೆಲ್ಲ ಸಿಕ್ಕೇ ಸಿಗುತ್ತಲ್ವ. ರಾಮ ನನ್ನ ಆದರ್ಶ, ಚಾಣಕ್ಯ ನನ್ನ ಆದರ್ಶ, ಕೃಷ್ಣ ನನ್ನ ಆದರ್ಶ, ಹೀಗೆ ಶಿವ ನನ್ನ ಆದರ್ಶ. ಆ ಕಥೆಗಳೇ ನನ್ನ ಆದರ್ಶ. ಆ ಕಥೆಗಳು ನನಗೆ ತುಂಬ ಕ್ಯಾರೆಕ್ಟರ್ ಬದಲಾವಣೆಗಳನ್ನು ಮಾಡಿದೆ. ರಾಮನ್ ಥರ ಬದುಕೋದು ಹೇಗೆ ಅಂತ ಅಭ್ಯಾಸ ಮಾಡ್ತಾ ಇದ್ದೀನಿ, ಹಾಗೆ ಇರೋದು ಹೇಗೆ ಅಭ್ಯಾಸ ಮಾಡ್ತಾ ಇದ್ದೀನಿ. ನಿದ್ದೆ ಇಷ್ಟೇ ಆಗಬೇಕು ಅಂತ ಏನಿಲ್ಲ. ನನಗೆ ಎಷ್ಟೊತ್ತಿಗೆ ನಿದ್ದೆ ಬಂದರೆ ಹೋಗ್ತಾ ಇರ್ತೀನಿ. ಕಾರಲ್ಲಿ ಒಂದು ಬೆಕ್ಕಿನ ನಿದ್ದೆ, ಕೋಳಿ ನಿದ್ದೆ ಥರ ಒಂದು ನಿದ್ದೆ ಬರುತ್ತೆ, ಒಂದು 5 ನಿಮಿಷ ಬರುತ್ತೆ ಅಷ್ಟೇ. ಅಷ್ಟು ಟೈಮ್ ಸಿಕ್ಕಿದೆ, ಅಷ್ಟು ನಿದ್ದೆ ಬರುತ್ತೆ, ಅಷ್ಟು ಸಾಕಾಗುತ್ತೆ. ಯಾವತ್ತು ನಿಮಗೆ ಅಯ್ಯೋ ದಿಡ್ಡೆ ಕಮ್ಮಿ ಆಯಿತು, ಸುಸ್ತಾಯಿತು ಅನ್ಸೋದೇ ಇಲ್ಲ? ನಾನು ನೋಡಿದ್ದು ಕೇಳೇ ಇಲ್ಲಪ್ಪ. ಊರಿನ ಕೆಲಸ ಮಾಡುವಾಗ ನಿದ್ದೆ, ಸುಸ್ತು, ನಾನು 2 ಸಕ್ಸಸ್ ಫಾರ್ಮುಲಾಸ್ ಹೇಳ್ಬಿಡ್ತೀನಿ. ನಾನು ಕೆಲಸ ಮಾಡಬೇಕಾದ್ರೆ ವಾಚ್ ಸೆನ್ಸ್ ಇಲ್ಲ, ಟೈಮ್ ಸೆನ್ಸ್ ಇಲ್ಲ, ಇರಬೇಕಲ್ವಾ? ಬೇಡ. ಕ್ಯಾಲೆಂಡರ್ ಸೆನ್ಸ್ ಇಲ್ಲ ನನಗೆ. ಇದು ಭಾನುವಾರ, ಇವತ್ತು ರೆಸ್ಟ್ ತೊಗೋಬೇಕು, 7 ಗಂಟೆ ಆಯಿತು ರೆಸ್ಟ್ ತೊಗೋಬೇಕು, 6 ಗಂಟೆ ಮೇಲೆ ನಾನು ಆಫೀಸ್ ಕೆಲಸ ಮಾಡೋದು, 10 ಗಂಟೆ ಮೇಲೆ ನಾನು ಆಫೀಸ್ ಕೆಲಸ ಮಾಡೋದು, ಇದೆಲ್ಲ ಇಲ್ಲ ನನಗೆ. 365 ಡೇಸ್ ಭಗವಂತ ಈ ದೇಹ ಎಲ್ಲಿವರೆಗೆ ಕೊಟ್ಟಿರ್ತಾನೆ ಅಲ್ಲಿವರೆಗೂ ಕೆಲಸ. ಮೊದಲೆಲ್ಲ ಈ ದೇಹ ನಂದು, ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ ಅನ್ನೋ ಅಹಂಕಾರ ಇತ್ತು, ಇವತ್ತಿಲ್ಲ. ಇಟ್ಸ್ ಗಾಡ್ ಸೆಂಟ್. ಮೆಸೆಂಜರ್ ಆಗಿ ನಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ ಕೆಲಸ ಮಾಡು ಅಂತ, ಮಾಡ್ತಾ ಇದೀವಿ ಅಷ್ಟೇ. ಆಲ್ ಐ ಕ್ಯಾನ್ ಸೇ ಇಸ್ ಐ ಆಮ್ ರಿಯಲಿ ಬ್ಲೆಸ್ಡ್. ಐ ಆಮ್ ನಾಟ್ ಎಕ್ಸಾಜರೇಟಿಂಗ್, ಕ್ಯಾಮ್ರಾ ಇದೆ ಅಂತ ಹೇಳ್ತಾ ಇಲ್ಲ. ನಮಗೆ ಕಣ್ಮುಂದೆ ತುಂಬ ಆದರ್ಶದ ಜೀವಿಗಳಿದ್ದಾರೆ. ಆದರ್ಶದ ಜೀವಿಗಳ ಥರ ಬದುಕೋಕ್ಕೆ ನಮ್ಗೆ ಆಗತ್ತೆ ಅಂತ. ಅವ್ರ ಹಾದಿಯಲ್ಲಿ ಕಷ್ಟ ಇದೆ, ಅವ್ರ ಹಾದಿಯಲ್ಲಿ ಸುಖ ಇಲ್ಲ. ಸೊ ನಾನು ಹಾಗೆ ತಣ್ಣೀರು ಸ್ನಾನ, ಇದು ಯಾವಾಗಲೂ ಎಂಥ ಚಳಿಗಾಲ ಮಳೆಗಾಲದಲ್ಲೂ ಸಿಂಪ್ಲಿಫೈಡ್ ಫುಡ್ಡು, ತುಂಬ ಗ್ಲಾಮರಸ್ ಐಟಮ್ಸ್ ನನ್ನ ಸುತ್ತ ಇಲ್ಲ. ಒಂದು ಕಾರು ಅನ್ನೋದು ಬಿಟ್ಟರೆ, ಕಾರು ನನ್ನ ಮೂಮೆಂಟಿಗೆ ಬೇಕು, ಡಿಪೆಂಡೆನ್ಸಿ ಇನ್ನೊಬ್ಬರ ಮೇಲೆ ಆಗಲ್ಲ ಅಂತ ಹೇಳಿ ನನಗೆ ಕಾರು ಡ್ರೈವರ್ ಇಟ್ಕೊಂಡಿದ್ದೆ. ಅಷ್ಟೇ ನನ್ನ ಕಂಫರ್ಟ್, ಲಕ್ಸುರಿ ತೊಗೊಳ್ಳೋದು. ಅದರ ಆಚೆ ಎಲ್ಲ ಕೆಲಸಗಳು ನಾನು ಒಬ್ಬನೇ ಮಾಡ್ಕೋತೀನಿ. ನನಗೆ ತುಂಬ ಒಳ್ಳೆ ರೊಟೀನ್ ಅಂದರೆ ನನ್ನ ಮನೆ ಕ್ಲೀನ್ ಮಾಡೋದು. ಮನೆ ಕ್ಲೀನಾಗಿ ಇಟ್ಕೋತೀನಿ. ನಮ್ಮ ಮನೆಯೊಳಗೆ ಹೆಲ್ಪ್ ಆಗುತ್ತೆ ಅಂತ ನಾನು 2 ಗಂಟೆ ಬೇಗ ಹೇಗೂ ಎದ್ದಿರ್ತೀನಿ. ಅದರಲ್ಲಿ ಕ್ಲೀನಿಂಗ್ ಟೈಮು ಅಂತಲೂ ಇಟ್ಕೋತೀನಿ. ಅದೇ ಧ್ಯಾನ ನನಗೆ, ಪೂಜೆ ಅದೇ. ಇನ್ನವೇ ಅದೇ ಫ್ಯಾಮಿಲಿ ಟೈಮ್ ಅಲ್ವಾ? ಅವ್ರು ಹೇಳೋಷ್ಟೊತ್ತಿಗೆ ಅವ್ರಿಗೊಂದು ಪ್ಲೆಸೆಂಟ್ ಆಗಿ ಕಂಫರ್ಟ್ ಕೊಟ್ಟರೆ ವಾಟ್ ಮೋರ್ ಆ ಫ್ಯಾಮಿಲಿ ಎಕ್ಸ್ಪೆಕ್ಟ್ಸ್ ಅಂತ. ಹಾಗೆ ಮಕ್ಕಳ ಜೊತೆ ಬದುಕೋದು ಹೇಗೆ, ಮನೆಯವಳ ಜೊತೆ ಬದುಕೋದು ಹೇಗೆ, ಎಲ್ಲರಿಗೂ ಒಂದೊಂದು ಪಾತ್ರ ಇದೆ. ಎಲ್ಲರ ಜೊತೆ ನನ್ನ ಪಾತ್ರ ಇದೆ ಅಲ್ಲ, ಅವರು ಒಬ್ಬೊಬ್ರಿಗೂ ಒಂದೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆ ಎಕ್ಸ್ಪೆಕ್ಟೇಷನ್ ಜೊತೆಲಿ ಇರ್ತೀನಿ. ಈಗ ನಾನೇನೋ ತುಂಬ ಡಿಸಿಪ್ಲಿನ್ಡ್ ಆಗಿ ನಾನು ರಾ ಫುಡ್ಡೇ ತಿನ್ನೋದು, ಹಿಂಗೆ ತಿನ್ನೋದು, ಹೀಗೆ ಇರೋದು ಅಂತಂದರೆ ನಮ್ಮ ಮಕ್ಳು ಕರೀತಾರೆ, ಒಂದು ಹೋಟ್ಲಿಗೆ ಕರೀತಾರೆ, ಹೋಗಲೇಬೇಕು. ನಾನು ಹೋಗಿ ಅಲ್ಲಿ ಸುಮ್ಮನೆ ಕೂತ್ಕೊಂಡು ಮಂಕ್ ಆಗಿರೋಕ್ಕಾಗಲ್ಲ. ಅವ್ರ ಜೊತೆ ಪಾರ್ಟಿಸಿಪೇಟ್ ಮಾಡಬೇಕು. ಅವ್ರೇನೋ ಆರ್ಡರ್ ಮಾಡಿರ್ತಾರೆ, ತಿನ್ಬೇಕು. ಅದಕ್ಕೆಲ್ಲ ಸ್ಪೇಸ್ ಇಟ್ಕೊಂಡು ಎಲ್ಲದಕ್ಕೂ ಇದೆ. ಸೊ ನಿಮ್ಮ ಹತ್ರ ಪ್ರೋಟೋಕಾಲ್ ಅಂತ ಇಲ್ಲ, ಇಟ್ಸ್ ಬಿಯಾಂಡ್ ದಟ್. ಎಷ್ಟೋ ಸತಿ ನಿಮ್ಮ ಹೆಲ್ತ್ಗೆ ಕೆಲವು ಸತಿ ಸಪೋರ್ಟ್ ಮಾಡಿರಲ್ಲ, ಆದರೆ ಆ ವಾತಾವರಣಕ್ಕೆ ಸಪೋರ್ಟ್ ಆಗಬೇಕಂದ್ರೆ ತಗೊಳ್ಳೇಬೇಕು ಅಂತ ಕಾಂಪ್ರಮೈಸ್ ಆಗಿ ತಗೊಂಡಿದ್ದಿದೆ ಅಲ್ವಾ? ಈಗ ನಿಮ್ಮ ಮನೆಗೆ ಬರ್ತೀನಿ, ನೀವು ಊಟ ಮಾಡ್ತಾ ಇದ್ದೀರಿ, ನೀ ಏನು ಹೇಳ್ತೀಯಾ? ಊಟ ಮಾಡು ಪಾಪ ಅಂತೀಯ. ನಾವು ಮಾಡಬೇಕಷ್ಟೆ. ಅಲ್ಲಿ ಅಹಂಕಾರ ತೋರಿಸಿದ್ರೆ ನೆಕ್ಸ್ಟ್ ಟೈಮ್ ನೀನು ನನ್ನ ಮನೆಗೆ ಕರೆಯಲ್ಲ. ಸೊ ಇದು ನನಗೆ ಅರ್ಥ ಆಗಿದೆ. ನನ್ನ ಗುರುಗಳು ಒಂದು ಮಾತು ಹೇಳೋರು, ಪ್ರೀತಿ ಇರುವ ಜಾಗದಲ್ಲಿ ನಿನ್ನೆ ಊಟ ಮೊನ್ನೆ ಊಟ ಕೊಟ್ಟರು ತಿನ್ನು, ಅಹಂಕಾರ ಪಡಬೇಡ.
ಎಲ್ಲಿ ಪ್ರತಿಷ್ಠೆ ತೋರಿಸ್ತಾರೆ ಅಲ್ಲಿ ನೀರು ಕೊಟ್ಟರು ತಗೋಬೇಡ. ಇದು ನಾನು ಆಲ್ಮೋಸ್ಟ್ ಒಂದು 25-30 ವರ್ಷದಿಂದನೂ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಪ್ರೀತಿ ಇರುವ ಜಾಗದಲ್ಲಿ ಅದು ಬಡತನ ಸಿರಿತನದ ಊಟ ಅಲ್ಲ, ಅಲ್ಲಿ ಪ್ರೀತಿ ಅಷ್ಟೆ. ಅವ್ರು ಏನು ಕೊಟ್ಟರು ತಿಂತೀವಿ. ಅಲ್ಲಿ ಪ್ರತಿಷ್ಠೆಗಳಿರ್ಬಾರ್ದು. ಯಾರ್ದೋ ಮನೇಲಿ ತುಂಬ ಪ್ರತಿಷ್ಠೆ ಮಾಡ್ತಾರೆ, ಆ ಮನೇಲಿ ನನಗೆ ನೀರು ಸಹಿತ ಸೇರಲ್ಲ, ಕುಡಿಯಲ್ಲ, ಎತ್ತಿಟ್ಬಿಡ್ತೀನಿ. ಕೊಡ್ತಾರೆ, ಏನೋ ಕೊಡ್ತಾರೆ, ಬೇಡ ಪ್ಲೀಸ್ ಅಂತ ಹೇಳಿಬಿಡ್ತೀನಿ. ಮೊದಲು ಹೇಳೋದ್ರಲ್ಲಿ ಆರೋಗ್ಯನ್ಸಿ ಇರ್ತಾಯಿತ್ತು, ಈಗ ಆರೋಗ್ಯನ್ಸಿ ಇಲ್ಲ, ಕೈ ಮುಗಿದು ಕೇಳ್ಕೊತೀನಿ. ನನ್ನ ಮಾಡಿಫಿಕೇಶನ್ ಇದು. ಎಲ್ಲವೂ ಶಕ್ತಿ ತುಂಬಿಟ್ಟಿದೆ, ಬರೀ ಒಂದು ಕೈ ಮುಗಿಯೋದು. ಹೀಗೆ ಬದುಕಬೇಕು, ಬದುಕಿಸ್ಬೇಕು, ಇದು ನಂಗೆ ಜಾಸ್ತಿ ಆಗಿಬಿಟ್ಟಿದೆ. ಪ್ರತಿನಿತ್ಯ ಇದು ಮಲ್ಟಿಪ್ಲಿಕೇಶನ್ ಎಫೆಕ್ಟ್ ಅಂತ. ನೆನ್ನೆಗೇನೋ ಒಂದು ಥಾಟ್ ಬಂದಿರುತ್ತಲ್ಲ, ಈ ಥಾಟ್ ಇವತ್ತು ಅದರ 100 ಪಟ್ಟು ಜಾಸ್ತಿ ಆಗಿರುತ್ತೆ. ಅದರ ಚಾಲೆಂಜಸ್ ಇರುತ್ತೆ, ಇಟ್ಸ್ ಓಕೆ. ನನಗೆ ಇನ್ನೊಂದು ಕುತೂಹಲ ಇದೆ. ಕುತೂಹಲ ಅನ್ನೋದಕ್ಕಿಂತ ಆಸೆ. ಈಗ ಯೋಗ ತಾರಾವಳಿ ಅಂತ ಹೇಳಿದ್ರಿ, ನಾವು ಇವತ್ತು ಬೆಳಗ್ಗೆನೂ ಮಾತಾಡುವಾಗ ಯೋಗದ ಬೇರೆ ಬೇರೆ ಆಯಾಮಗಳ ಬಗ್ಗೆ ಹೇಳಿದ್ರಿ, ವಿಚ್ ಇಸ್ ನಾಟ್ ಪ್ರಿಡಾಮಿನೆಂಟ್ಲಿ ಡಾಕ್ಯುಮೆಂಟೆಡ್ ಎಲ್ಸ್ವೇರ್. ನೀವು ಆ ಯೋಗ ಸಾಧನೆಗಳನ್ನ ಮಾಡಿದ್ದೀರಾ, ಅದು ನಿಮಗೆ ಹೆಲ್ಪ್ ಮಾಡಿದೆ. ಇವತ್ತು ನಾವು ಕಳೆದ ಎಪಿಸೋಡ್ನಲ್ಲೂ ಮಾತಾಡಿದ್ವಿ, ನಿಮ್ಮ ಪವರ್, ನಿಮ್ಮ ಶಕ್ತಿ ಎಲ್ಲಿಂದ ಬರ್ತಿದೆ, ಎನರ್ಜೀಸ್ ಎಲ್ಲಿಂದ ಬರ್ತಿದೆ, ಅಲ್ಲಿಂದ ಶುರುವಾಗಿ ಇಲ್ಲಿವರೆಗೆ ಡಿಸ್ಕಷನ್ ಬಂದಿದೆ. ಸೊ ನನಗೆ ಅರ್ಥ ಆಗಿದ್ದು ಆ ಯೋಗ ಸಾಧನೆಯ ಬೇರೆ ಬೇರೆ ಮಜಲುಗಳು ನಿಮಗೆ ಹೆಲ್ಪ್ ಮಾಡಿದೆ ನೇಚರ್ ಜೊತೆ ಕನೆಕ್ಟ್ ಆಗೋದಕ್ಕೆ ಅಂತ. ಕ್ಯಾನ್ ವಿ ಡೂ ಅ ಸೀರೀಸ್ ಆನ್ ಯೋಗ ತಾರಾವಳಿ ಇರಬಹುದು, ಅಥವಾ ನೀವು ಹೇಳಿದ್ರಿ ರಾಮ, ಕೃಷ್ಣ, ಚಾಣಕ್ಯ, ಈ ಕ್ಯಾರೆಕ್ಟರ್ಸ್ ನನ್ನ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡಿದೆ ಅಂತ. ಎಲ್ರಿಗೂ ಬೇಕಾಗಿರೋದು ಒಂದು ಸಕ್ಸಸ್ ಅನ್ನುವ ಒಂದು ಟರ್ಮ್ ಇದೆಯಲ್ಲ, ಅದನ್ನೊಂದ್ಸಲಿ ಟೇಸ್ಟ್ ಮಾಡಬೇಕು ಅನ್ನೋಂಥದ್ದು ಎಲ್ರಿಗೂ ಆಸೆ ಇರುತ್ತೆ. ಅದಕ್ಕೆ ನಿಮ್ಮನ್ನ ನೋಡಿದಾಗ ಇವ್ರ ಥರ ಆದರೆ ನಾನು ಸಕ್ಸಸ್ಫುಲ್ ಆಗ್ತೀನಿ ಅಂತ. ಆ ಸಕ್ಸಸ್ದು ಡೆಫಿನೇಷನ್ ಏನಾದರೂ ಇಟ್ಕೊಳ್ಳಿ, ಅವ್ರವ್ರ ಸಂಬಂಧಪಟ್ಟಾಗೆ, ಕಸ್ಟಮೈಸ್ಡ್, ಪರ್ಸ್ನಲೈಸ್ಡ್, ಇಂಡಿವಿಜುವಲೈಸ್ಡ್ ಅದು. ಬಟ್ ನೀವು ನಿಮ್ಮ ಪರ್ಸ್ಪೆಕ್ಟಿವ್ನ ಈ ಕ್ಯಾರೆಕ್ಟರ್ಸ್ ಮೂಲಕ ಹೇಳುವಂತಹ ಸೀರೀಸ್ ಮಾಡ್ಬೋದಾ, ಸೊ ದಟ್ ಎಲ್ರಿಗೂ ಆ ಸಕ್ಸಸ್ದು ಒಂದು ದಾರಿ ಕಾಣಿಸುತ್ತೆ ಅಂತ. ಮಾಡ್ಬೋದು. ನೋಡ್ತಾ ಇರೋ ಎಲ್ಲ ವ್ಯೂವರ್ಸ್ಗೆ ನಂದೊಂದು ಚಿಕ್ಕ ಫಾರ್ಮುಲಾ ಹೇಳಿರ್ತೀನಿ. ಈಗ ನಾನು ಏನಿದ್ದೀನಿ ಆ ಥರ ನೀವೆಲ್ಲ ಇರಬಾರ್ದು. ಯಾಕೆ? ಬೆಟ್ಟವನ್ನು ತಗೊಳ್ಳೋಣ. ಬೆಟ್ಟವನ್ನು ಹತ್ತುವಾಗ ಜೋಶು, ಶಕ್ತಿ ಎಲ್ಲ ಇರಬೇಕು. ಇದು 1/3 ಆಫ್ ಯುವರ್ ಲೈಫ್. ಬೆಟ್ಟ ಹತ್ತಬೇಕು, ಬೆಳಿಬೇಕು. ಆ ಬೆಳೆಯುವಾಗ ದುಡ್ಡಲ್ಲಿ ಬೆಳಿಬೇಕು, ಅಧಿಕಾರದಲ್ಲಿ ಬೆಳಿಬೇಕು, ಗೌರವದಲ್ಲಿ ಬೆಳಿಬೇಕು, ಎಲ್ಲ ಥರದ್ದು ಬೇಕು. 1/3 ಆಫ್ ಯುವರ್ ಲೈಫ್ ಅಂದರೆ ಹತ್ತತ್ರ ಒಂದು 30-35 ವರ್ಷ, ಅಥವಾ ಈವನ್ 40 ವರ್ಷ. 40ರಿಂದ 60 ವರ್ಷ ಅಲ್ಲಿರಬೇಕು. ಮೊದಲನೇ ಭಾಗ ಬೇಕು, 2ನೇ ಭಾಗ ಸಾಕು, 3ನೇ ಭಾಗ ಬೇಡ. ಸೊ ಈ 3 1 2 3 ಈ 3 ಆಯಾ ಟೈಮಿಗೆ ಏನೇನಾಗಬೇಕು ಅದೇ ಆಗಬೇಕು. ನಂತರ ಯೋಚನೆ ಮಾಡಿಬಿಟ್ಟು ಇವಾಗ ನೀವೆಲ್ಲ ನನಗೆ ಅದು ಬೇಡ ಇದು ಬೇಡ ಅಂತ ಅನ್ನಿಸ್ಬಿಟ್ರೆ ನಿಮ್ಮ ಲೈಫ್ ಕಳೆದೋಗುತ್ತೆ. ಆ ಲೈಫ್ ಅನುಭವಿಸ್ಬೇಕು ನೀವು. ಆ ಲೈಫಿನ ಅನುಭವ ಬಂದಾಗಲೇ 2ನೇ ಲೈಫಿಗೆ ಹೋಗ್ಲಿಕ್ಕೆ ಸಾಧ್ಯ. ಬೇಕು ಅನ್ನೋ ಲೈಫ್ ಮುಗಿಸಿದ ಮೇಲೇ ಸಾಕು ಅನ್ನೋದು ಬರಬೇಕು. ಸಾಕು ಅನ್ನೋದು ಮುಗ್ದಾಗಲೇ ಬೇಡ ಅನ್ನೋದು ಬರಬೇಕು. ಆಧ್ಯಾತ್ಮ ಎಂಡಿಗೆ ಬರಬಾರ್ದು, ಆಧ್ಯಾತ್ಮ ಸ್ಟಾರ್ಟಿಂಗಿಂದನೇ ಇರಬೇಕು. ನಮ್ಗೆ ಅರ್ಥ ಆಗ್ತಾ ಇರ್ಬೇಕು, ಬೇಗ 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 ಈ ಎಲ್ಲವೂ ಇರಬೇಕು. ಯಂಗ್ಸ್ಟರ್ಸ್ ತುಂಬ ಜನ ನೋಡ್ತಾ ಇರ್ತಾರೆ, ಅವ್ರು ನನ್ನ ಭಾಷೆ ಚೆನ್ನಾಗಿ ಅನ್ನಿಸ್ಬೋದು, ನನ್ನ ಥರ ಇರೋದು ಚೆನ್ನಾಗಿ ಅನ್ನಿಸ್ಬೋದು. ಆ ಐಡಿಯಾಲಜಿ ಬಂದ್ಬಿಟ್ರೆ ಮುದುಕರಾಗ್ಬಿಡ್ತಾರೆ. ಐಡಿಯಾಲಜಿ ಮೂಲಕ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇಟ್ಕೊಳ್ಳಿ. ಆದರೆ ನನ್ನ ಐಡಿಯಾಲಜಿ ಈಗ ನಂಗೆ ಸಾಕು ಅನ್ನಿಸ್ಬಿಟ್ಟಿದೆ, ಬೇಡ ಅಂತ ಅನಿಸಿದೆ. ಈ ಐಡಿಯಾಲಜಿ ಯಂಗ್ಸ್ಟರ್ಸ್ಗೆ ಬರಬಾರ್ದು. ಅವ್ರು ಅರ್ನ್ ಮಾಡಬೇಕು, ವಿದ್ಯೆ ಬೇಕು, ಕೆಲಸ ಬೇಕು, ಸಂಪಾದನೆ ಬೇಕು, ಮನೆ, ಹೆಂಡತಿ, ಮಕ್ಕಳು ಎಲ್ಲ ಬೇಕು. ಆ ಎಲ್ಲವೂ ಅನುಭವಿಸಿದಾಗ್ಲೇ ಒಂದು ಮೆಚುರಿಟಿ ಬರೋದು ಸಾಕು ಯಾವುದಕ್ಕೆ ಅಂತ. ಆ ಸಾಕುಗಳಲ್ಲಿ ಆಮೇಲೆ ಅನ್ಸುತ್ತೆ ಇದು ಬೇಕಾಗಿರ್ಲಿಲ್ವೇನೋ ನನಗೆ ಅಂತ. ಅದು 3 ಸ್ಟೇಜಸ್. ಸೊ 1/3 ಆಫ್ ದ ಲೈಫ್ ಬೇಕು, 1/3 ಆಫ್ ದ ಲೈಫ್ ಸಾಕು, ಇನ್ನೊಂದು 1/3 ಲಾಸ್ಟ್ 1/3 ಆಫ್ ದ ಲೈಫ್ ಬೇಡ. ಇಷ್ಟಿದ್ರೆ ಸಕ್ಸಸ್ ಇಸ್ ಆಯಾ ಜಾಗದ ಸಕ್ಸಸ್ ಸಿಗುತ್ತೆ. ನಿಮಗೆ ಇನ್ಸ್ಪೈರ್ ಮಾಡಿರುವ ಕ್ಯಾರೆಕ್ಟರ್ಸ್ದು ಯಾವ ಆಸ್ಪೆಕ್ಟ್ ಇನ್ಸ್ಪೈರ್ ಮಾಡ್ತು ಅಂತ ತಿಳ್ಕೊಂಡು ಇನ್ನೊಂದಷ್ಟು ಇನ್ಸ್ಪೈರ್ ಆಗಬಹುದಕ್ಕೆ ದಾರಿ ಅಷ್ಟೇ. ನನ್ನ ಇಷ್ಟು ಆಸೆ. ನನಗೆ ಕೆಲವು ಸಕ್ಸಸ್ ಫಾರ್ಮುಲಾಸು ಗೊತ್ತಾಗಿದೆ, ಬದುಕಿನ ಫೇಲ್ಯೂರ್ ಫಾರ್ಮುಲಾಸು ಗೊತ್ತಾಗಿದೆ. ಬದುಕುವಂಥವ್ರಿಗೆ ಬದುಕು ಕೊಡೋವಂಥದ್ದೇ ನಮ್ಮ ಡ್ಯೂಟಿ ಆಗಬೇಕು. ಅವ್ರಿಗೆ ಎಷ್ಟೋ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ, ಗೊತ್ತಿರಲ್ಲ ಕೆಲವು ವಿಚಾರಗಳು. ಈ ಎಪಿಸೋಡ್ಸ್ ನೋಡ್ತಾ ನೋಡ್ತಾ ಕೆಲವು ಇನ್ಸ್ಪಿರೇಷನ್ ಸಿಗುತ್ತೆ. ಕುಗ್ಗೋಗಿರುವಂಥ ಜೀವಿಗಳಿದ್ದಾರೆ, ಅದನ್ನು ನಾನು ನೋಡ್ತಾ ಇದ್ದೀನಿ. ತುಂಬ ಕುಗ್ಗೋಗಿರ್ತಾರೆ, ನಂಗೆ ಯಾರೂ ಇಲ್ಲ ಅಂತ. ಅವ್ರ ಜೊತೆ ಯಾರೂ ಇರಲ್ಲ,
ಈ ವಿಡಿಯೋಸ್ ಅವ್ರಿಗೆ ಇನ್ಸ್ಪೈರ್ ಆಗಿರುತ್ತೆ. ಆ ಥರ ತುಂಬ ಜನ ನಮಗೆ ಮೆಸೇಜು ಕಾಲು ಮೇಲ್ ಮೂಲಕ ತಿಳಿಸಿದ್ದಾರೆ. ಸೊ ಇನ್ನೂ ಒಂದು ಹೇಳಿರ್ತೀನಿ, ನಾನು ಮುಂದಿನ ವರ್ಷ ಟೂರ್ ಹೊರಟಿದ್ದೀನಿ, ಅಂದರೆ ಥ್ರೂ ಔಟ್ ಕರ್ನಾಟಕ. ನನ್ನ ಐಡಿಯಾಲಜಿ ತಗೊಂಡು ಇಡೀ ಕರ್ನಾಟಕದ ನೇಚರ್ನ ಚೆನ್ನಾಗಿ ಇಟ್ಕೋಬೇಕು ಅನ್ನೋ ಒಂದು ಐಡಿಯಾಲಜಿನಲ್ಲಿ ಹೊರಟಿದ್ದೀನಿ. ಆರೋಗ್ಯ, ನೇಚರ್, ಯೋಗ ಇದೆಲ್ಲ ತೊಗೊಂಡು ಹೊರಟಿದ್ದೀನಿ. ನಾ ಎಲ್ಲೆಲ್ಲಿ ಇರ್ತೀನಿ ಅಲ್ಲಲ್ಲಿ ಬಂದು ಭೇಟಿ ಮಾಡ್ಬೋದು, ಯಾರು ಬೇಕಾದ್ರೂ ಭೇಟಿ ಮಾಡ್ಬೋದು. ಶೆಡ್ಯೂಲ್ಸ್ ನಾ ಮೊದಲೇ ಹೇಳಿರ್ತೀನಿ. ಎಸ್, ನಮ್ಮ ಮಾಧ್ಯಮದ ಇನ್ಸ್ಟಾಗ್ರಾಮ್ ಮತ್ತು ನಮ್ಮ ಯೂಟ್ಯೂಬ್ದು ಪೋಸ್ಟ್ ಏನಿದೆ ಅಲ್ಲಿ ಹಾಕ್ತೀವಿ ಅದನ್ನು. ಸೊ ಎಷ್ಟೋ ಜನ ನಿಮ್ಮ ಒಂದು ಗ್ಲಿಂಪ್ಸ್ ಬೇಕು ಅಂತ ಕೇಳಿದ್ದಾರೆ, ಎಷ್ಟೋ ತುಂಬ ಕೇಳ್ಕೊಂಡಿದ್ದಾರೆ. ತುಂಬ ಜನಕ್ಕೆ ನಾವು ಪಾಪ ಕನೆಕ್ಟ್ ಮಾಡೋಕ್ಕೆ ಟೆಕ್ನಿಕಲ್ ರೀಸನ್ಸಿಂದ ಆಗಿಲ್ಲ. ಅವ್ರ ಜೊತೆ ನೋಡುವ, ಬದುಕುವ, ಒಂದು ಕಾಫಿ ಟೀ ತಿಂಡಿ ತಿನ್ನುವ ಆಸೆ ನನಗೂ ಇದೆ. ಎಸ್, ತುಂಬ ಥ್ಯಾಂಕ್ಸ್ ಅಪ್ಪ. ತುಂಬ ವಿಚಾರಗಳನ್ನ ತುಂಬ ಸಿಕ್ಕಾಪಟ್ಟೆ ಎಲಾಬರೇಟೆಡಾಗಿ ಮಾತಾಡಿದ್ವಿ. ಕಳೆದ ಎಪಿಸೋಡ್ ಈ ಎಪಿಸೋಡು ಎರಡನ್ನೂ ಸೇರಿಸಿದ್ರೆ ವಿಶೇಷವಾದ ವಿಚಾರಗಳನ್ನ ಮಾತಾಡಿದ್ದೀವಿ. ಥ್ಯಾಂಕ್ ಯು ಪುಟ್ಟಿಮ್ಮ.